ಭಗವಾನೇ ಶರಣವಯ್ಯಪ್ಪ. ಇವಾಗ ಇನ್ನು ನಡ್ಕೊಂಡು ಹೋಗ್ತೀವಿ ಒಬ್ಬೊಬ್ಬರ ಮೇಲಕ್ಕೆ. ವೆದರ್ ಕೂಲ್ ಆಗಿರುತ್ತೆ ಅಂದ್ಕೊಂಡ್ವಿ, ಬಟ್ ನೋಡಿದ್ರೆ ವೆದರ್ ಮಾತ್ರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ ಶಬರಿಮಲೆ ಯಾತ್ರೆಯ ಡೇ 2ಗೆ ಸ್ವಾಗತ. ನಾವೀಗ ಕರೆಂಟ್ಲಿ ಎರಿಮೇಲೆಯಲ್ಲಿದ್ದೀವಿ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 5:10. ಇಲ್ಲಿಗೆ 10 ಮಿನಿಟ್ಸ್ ಮುಂಚೆ ಬಂದ್ವಿ. ಇಲ್ಲಿ ಏನಂದರೆ ಕನ್ಯಾಸ್ವಾಮಿಗಳಿದಾರಲ್ಲ, ಅವರಿಗೆ ಸ್ಪೆಷಲ್ ಪೂಜೆ ಅನ್ನೋದಿರುತ್ತೆ. ಆಮೇಲೆ ಬಾವರ್ ಮಸೀದಿ ಇರುತ್ತೆ, ಅಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ಒಂದು ನದಿ ಬರುತ್ತೆ, ಅಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಆಲ್ರೆಡಿ ನಾವು ಇಲ್ಲಿ ಲೇಟಾಗಿ ಬಂದಿದ್ದೀವಿ. ಇಲ್ಲಿಗೆ ನಾವು ನೈಟ್ ಬರಬೇಕಾಗಿತ್ತು. ನೈಟ್ ಅಂದರೆ 1:30-2 ಗಂಟೆಯಲ್ಲಿ. ಬಟ್ ನಮಗೆ ಗುರುವಾಯೂರಲ್ಲಿ ಲೇಟ್ ಆಗಿದ್ದರಿಂದ ಇಲ್ಲಿ ಲೇಟ್ ಆಗೋಯ್ತು. ಇಷ್ಟೊತ್ತಿ ನಾವು ಆ್ಯಕ್ಚುಲಿ ಪಂಪದಲ್ಲಿ ಇರಬೇಕಾಗಿತ್ತು, ಪಂಪದಲ್ಲಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬನ್ನಿ, ಇಲ್ಲಿ ಸ್ವಲ್ಪ ಕಲ್ಲರು ಅದೆಲ್ಲ ಹಾಕ್ಕೊಂಡು ಡ್ಯಾನ್ಸಿಂಗ್ ಎಲ್ಲ ಮಾಡೋದೆಲ್ಲ ಇರುತ್ತೆ. ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನೋಡಿ, ಹಿಂದೆ ಮ್ಯೂಸಿಕ್ ಬೇರೆ ಬ್ಯಾಚ್ ಅವರು ಹೋಗ್ತಾ ಇದ್ದಾರೆ, ಕಲ್ಲರ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸಿಂಗ್ ಮಾಡಿಕೊಂಡು. ಬ್ಯಾಗ್ ಮೇಲೆ ಶಾಸ್ತ್ರ ಕೂಡ ಇದೆ.
ಟೈಮ್ ಇವಾಗ 6:30 ಆಗ್ತಾ ಇದೆ. ಈಗ ದರ್ಶನ ಮುಗೀತು, ಸ್ನಾನ ಮಾಡಿದ್ವಿ ನದಿಯಲ್ಲಿ. ಒಳ್ಳೆ ಡೀಪ್ ಫ್ರೀಸರಲ್ಲಿ ಇದ್ದಂಗಿತ್ತು ನೀರು. ಆಮೇಲೆ ಹಾಗೆ ಮುಂಡಕಾಯ ದೇವಸ್ಥಾನ ಇದೆ. ಯಾವಾಗಲೂ ನಾವು ಬಂದಾಗೆಲ್ಲ ನೈಟ್ ಬರ್ತಾ ಇದ್ವಿ ಇಲ್ಲಿಗೆ, ಅದು ಕ್ಲೋಸ್ ಆಗ್ತಾ ಇತ್ತು. ಇವಾಗ ಬೆಳಗ್ಗೆ ಆಗಿರೋದ್ರಿಂದ ದರ್ಶನ ಕೂಡ ಮಾಡಿದ್ವಿ. ಸುಮಾರು ವರ್ಷ ಆಗಿತ್ತು ಅಲ್ಲಿ ದರ್ಶನ ಮಾಡಿ. ಕನ್ನಿಮೂಲ ಭಗವಾನೇ ಘೋಷ ಪ್ರಿಯನೇ ಪ್ರಿಯನೇ ಚೌಕೋಲಕ್ಕೆ ಸ್ವಾಮಿಯೇ ಸ್ವಾಮಿಯೇ ಪ್ರಿಯನೇ ಧರ್ಮಶಾಸ್ತ್ರವೇ ಸ್ವಾಮಿಯೇ ಶರಣಮಯ್ಯಪ್ಪ 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 ಮಯ್ಯನಯ್ಯಪ್ಪ ಸ್ವಾಮಿ ಒಂದು ಬೈ ಒಂದು ವರುಣ ಭಗವಾನೇ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯೇ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎರಿಮಲೆಯಿಂದ 1.5 hour ಜರ್ನಿ ಮಾಡಿದ್ಮೇಲೆ ನಾವೀಗ ಬಂದಿದ್ದೀವಿ ನೀಲಕಲ್ಗೆ. ನಮ್ಮ ವೆಹಿಕಲ್ನ ನೀಲಕಲ್ ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು KSRTC ಅಂದರೆ ಕೇರಳ ಸ್ಟೇಟ್ RTC ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿಂದ ಯಾವುದೇ ಬೇರೆ ವೆಹಿಕಲ್ಸ್ನ ಬಿಡೋದಿಲ್ಲ. ನಾವು ಇಲ್ಲಿ KSRTC ಬಸ್ಸಲ್ಲೇ ಹೋಗಬೇಕು. ಓಕೆ, ಮುಂಚೆ ಬಿಡ್ತಾಯಿದ್ರು, ಮುಂಚೆ ಮೇಲೆವರೆಗೂ ಬಿಡ್ತಾಯಿದ್ರು, ಡ್ರಾಪ್ ಮಾಡಿಬಿಟ್ಟು ಬಂದುಬಿಡ್ತಾಯಿತ್ತು ನಮ್ಮ ವೆಹಿಕಲ್ಲು. ಮತ್ತು ನಾವು ರಿಟರ್ನ್ ಬರಬೇಕಾದ್ರೆ ಕೇರಳ RTC ಬಸ್ಸಲ್ಲಿ ಬರ್ತಾಯಿದ್ವಿ. ಇವಾಗ ಅಪ್ ಆ್ಯಂಡ್ ಡೌನು 2 ಕೇರಳ RTCಯಲ್ಲೇ ಹೋಗಬೇಕು. ನೀಲಕಲ್ಲಿಂದ ಹೋಗಬೇಕಾದ್ರೂ ಅಷ್ಟೇ, ಅಲ್ಲಿಂದ ಬರಬೇಕಾದ್ರೂ ಅಷ್ಟೇ ಪಂಪಾಗೆ. ಸೊ ಈ ಥರ ಬಸ್ಸಸ್ಸು, ನಾನ್ AC ಬಸ್ಸಸ್ಸು, ಆಮೇಲೆ ಅಲ್ಲಿ ನಿಂತಿದೆಯಲ್ಲ ಆರೆಂಜ್ ಕಲರ್ AC ಬಸ್ಸಸ್ಸು ಇರುತ್ತೆ. ಸೊ ಇಲ್ಲಿಂದ ಒಂದು 35 to 45 minutes ಜರ್ನಿ ಇರುತ್ತೆ. ಕ್ರೌಡ್ ನೋಡಿದ್ರೆ ವೆಹಿಕಲ್ಸು ಸುಮಾರು ಬಂದಿದ್ದಾವೆ, ಬಟ್ ಇಲ್ಲಿ ಕಡಿಮೆನೇ ಇದೆ. ಮೋಸ್ಟ್ಲಿ ಮೇಲೆ ಇರ್ಬೋದು ಜಾಸ್ತಿ ಕ್ರೌಡು. ಒಟ್ಟಿನಲ್ಲಿ ನಾವು ಮೇಲೆ ಹತ್ತೋದಕ್ಕೆ ಒಳ್ಳೆ ಬಿಸಿಲು ಟೈಮ್ ಇರುತ್ತೆ. ಇವಾಗ 9 ಗಂಟೆ, ನಾವು 10 ಗಂಟೆಗೆ ಅಲ್ಲಿ ರೀಚ್ ಆದ್ರೂ ಪಂಪಾಗೆ. ಅಲ್ಲಿಂದ ಸ್ನಾನ ಮಾಡಿಕೊಂಡು ಮೇಲೆ ಹೋಗೋದಕ್ಕೆ ಏನಿಲ್ಲ ಅಂದ್ರೂ ಒಂದು 2-3 ಗಂಟೆ ಆದರೂ ಬೇಕು. ಮತ್ತೆ ಹೋಗಿ ರಿಟರ್ನ್ ಸಾಯಂಕಾಲ ಬಂದ್ಬಿಡ್ತೀವಿ ರಿಟರ್ನ್ ಅಂದರೆ. ನೀಲಕಲ್ಲಿಂದ ಪಂಪ ಬಂದಾಯಿತು. ಆಲ್ಮೋಸ್ಟ್ ಇವಾಗ 10:30 ಆಗ್ತದೆ. ಅದೇ ಪಂಪ ಪವಿತ್ರ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದ್ವಿ. ಈಗ ಎರುಮುಡಿ ಕಟ್ಕೊಂಡು ಇನ್ನೇನು ಹೊರಡ್ತೀವಿ ಇಲ್ಲಿಂದ. ಬಿಸಿಲೇನು ಸುಮಾರಾಗೇ ಇದೆ. ಓಕೆ, ಯಾಕೆಂದರೆ ಇಲ್ಲಿ ಹ್ಯುಮಿಡಿಟಿ ಅನ್ನೋದು ಜಾಸ್ತಿ ಡೇ ಟೈಮಲ್ಲಿ. ನೋಡೋಣ ಬನ್ನಿ, ಆದಷ್ಟು ಬೇಗ ಮೇಲೆ ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಬೇಗ ಹೋದ್ರು ಬೇಗ ಕೆಳಗಡೆ ಬಂದ್ಬಿಡ್ಬೋದು. ಆಮೇಲೆ ಕುಟ್ರಾಲಂ ಬೇರೆ. ಶರಣಮಯ್ಯಪ್ಪ ಶರಣಮಯ್ಯಪ್ಪ ಕನ್ನಿಮೂಲ ಭಗವಾನೇ
ಶರಣಮಯ್ಯಪ್ಪ ಆನಂದ ಪದ್ಮನಾಭನೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯನೇ ಶರಣಮಯ್ಯಪ್ಪ ವಾಸನೆ ಶರಣಮಯ್ಯಪ್ಪ ತೀರ್ಥಮೇ ಶರಣಮಯ್ಯಪ್ಪ ನದಿಯೇ ಶರಣಮಯ್ಯಪ್ಪ ಸ್ವಾಮಿಯೇ. ಇರ್ಮುಡಿ ಎತ್ಕೊಂಡಾಯ್ತು. ಇವಾಗ ಇನ್ನು ನಡ್ಕೊಂಡು ಹೋಗ್ತೀವಿ ಒಬ್ಬೊಬ್ಬರ ಮೇಲಕ್ಕೆ. ಒಂದು ಮೇಲಿ ಒಂದು 2 hours ಆಗುತ್ತೆ. ಇನ್ಮೇಲೆ ಇಲ್ಲಿಂದ ವಿಡಿಯೋ ಮಾಡೋದು ನೋಡ್ತೀನಿ. ನನ್ನ ಮೊಬೈಲ್ ಬ್ಯಾಟ್ರಿ ಕೂಡ ಕಡಿಮೆ ಇದೆ, ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದು. స్వామి అరవింద్ స్వామి కన్నిమూల గణపతి గుడి దగ్గర ఉన్నాం. మీరు వచ్చేయండి ఇక్కడికి. ఎంట్రన్స్ లో వచ్చారు, కనిపిస్తున్నారు. కన్నిమూల గణపతి దగ్గరికి వచ్చేయండి. అలవాటు అయిపోతుంది ఎక్కడ స్వామి. ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಟೈಮ್ ಇವಾಗ ಕರೆಕ್ಟಾಗಿ 8:30 ಆಗ್ತಿದೆ. ನಾವು ಶಬರಿಮಲೆಯಿಂದ ಹೊರಡ್ತಾ ಇದ್ದೀವಿ. ಏನಕ್ಕೆ ಇಷ್ಟು ಲೇಟ್ ಆಯಿತು ಅಂದರೆ ಮಧ್ಯಾಹ್ನ ನಮಗೆ 2 ಗಂಟೆಗೆ ದರ್ಶನ ಮುಗೀತು. ಬಟ್ ನಮ್ಮ ಟೀಮ್ ಮೆಂಬರ್ಸಿಗೆ ಲೇಟ್ ಆಗೋಯ್ತು. ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಆಗೋಕ್ಕೆ 3 ನಿಮಿಷ ಇರಬೇಕಾದ್ರೆ ನಮಗೆ ಎಂಟ್ರಿ ಬಿಟ್ಟರು. ನಮಗೇನೋ ದರ್ಶನ ಆಗೋಯ್ತು ಒಂದು 4-5 ಜನಕ್ಕೆ. ಇನ್ನು ಮಿಕ್ಕಿದವ್ರಿಗೆ 5 ಗಂಟೆಗೆ ಕ್ಯೂವಲ್ಲಿ ಬಿಟ್ಟರು. ಅವರು ದರ್ಶನ ಮಾಡ್ಕೊಂಡ್ಬಂದು ಆಮೇಲೆ ಫಸ್ಟ್ ಟೈಮ್ ಅನ್ನ ಪ್ರಸಾದ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇನ್ನೊಂದೇನಾದರೂ ಸಿಕ್ಕಾಪಟ್ಟೆ ಮಳೆ ಬಂತು ಸಾಯಂಕಾಲ. ಇದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಅಭಿಷೇಕ ನಯ್ಯ ಇದೆಲ್ಲ ತುಪ್ಪ ಎಲ್ಲ ಇದು ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಈಗ ಪ್ರಸಾದದ ಕೌಂಟ್ರ್ ಹತ್ರ ಇದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಹೋಗಿದ್ದಾರೆ ಸುಮಾರು ಜನ ಪ್ರಸಾದ ತೊಗೊಂಬರೋದಕ್ಕೆ. ನಾನು ಒಂದು 2 ಟೀನ್ ತೊಗೊತೀನಿ. ಸೊ 100 rupees ಪರ್ ಟಿನ್ನು ಇವಾಗ. ಸೊ ಇಲ್ಲಿಂದ ಕೆಳಗಡೆ ಹೋಗೋದಕ್ಕೆ ಒಂದು ಅಟ್ಲೀಸ್ಟ್ ಒಂದು 3 hours ಆದರೂ ಬೇಕು. ಯಾಕಂದರೆ ಮಳೆ ಬಿದ್ದು ಫುಲ್ಲು ಸ್ಲಿಪ್ಪರಿ ಆಗಿದೆ. ಇದು ಡೇ 2. ಓಕೆ, ಸೊ ಇವತ್ತು ನಾವು ಎರಿಮೇಲಿ ನೋಡಿದ್ವಿ, ಆಮೇಲೆ ಪಂಪ, ಶಬರಿಮಲೆ ಎಲ್ಲ ನೋಡಿದ್ವಿ. ಸೊ ನಾಳೆ ಕುಟ್ರಾಲಂನಿಂದ ಪಳನಿಯಿಂದ ಬ್ಯಾಂಗ್ಳೂರು ಹೋಗ್ಬಿಡ್ತೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಒಂದ್ವೇಳೆ ಇಷ್ಟ ಆಗಿದೆ ಖಂಡಿತವಾಗೂ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಂಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.